ಆ ವಿಚಾರ ಯಾವುದು ಮಾತಾಡಕ್ಕೆ ಹೋಗಲ್ಲ ಸರ್. ಇಲ್ಲ 4 ಫ್ಲೈಟ್ಗಳು ಮಾತ್ರ ಹಾರಿಸಿದ್ದಾರೆ, ಕೇವಲ ಊಟಾಟಿಕೆಗೋಸ್ಕರ ಈ ಕೆಲಸ ಮಾಡಿದ್ದಾರೆ. ಹೊಡೆದವರು ಎಲ್ಲಿಗೆ ಹೋದ್ರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸರ್ ಕೊತ್ತೂರು ಮಂಜುನಾಥ್ ಅವರು. ನಾನೀಗ ಅದನ್ನು ಮಾತಾಡೋಕ್ಕಿಲ್ಲ. ನಾನು ಅವ್ರ ಸ್ಪೋಕ್ಸ್ಮನ್ ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಸ್ಪೋಕ್ಸ್ಮನ್ ಅಲ್ಲ. ಅವರು ನಿಮ್ಮ ಪಾರ್ಟಿ ಶಾಸಕರು ಸರ್. ನಾನು ಅದನ್ನು ಚೆಕ್ ಮಾಡ್ತೀನಿ, ಕೇಳ್ತೀನಿ. ನನಗೆ ಗೊತ್ತಿಲ್ಲ. ಅದು ನೀವು ಹೇಳ್ತಾ ಇದ್ದೀನಿ, ಆ ಪೇಪರ್ ಕೊಡೋಕ್ಕಾಗಿಲ್ಲ. ಚೆಕ್ ಮಾಡಿ. ಯಾವಾಗಲೂ ಏನು ಮಾಡಿದ್ರು ವಿಜಯ ಆಗ್ತದೆ ಅಂತ. ವಿಜಯನಗರದಲ್ಲಿ ವಿಜಯ ಸಿಗ್ತದೆ. ಸರ್, ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಇದೆ ಸರ್. ತಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ಅವರವರಲ್ಲೇ ಭಿನ್ನಾಭಿಪ್ರಾಯ ಉಂಟಾಗಿದೆ. ಯಾವ ಭಿನ್ನಾಭಿಪ್ರಾಯ ಇಲ್ಲ. ವ್ಯಕ್ತಿ ಪೂಜೆ ಇಲ್ಲ, ಇಲ್ಲಿ ಏನಿಲ್ಲ ಪಕ್ಷದ ಪೂಜೆ, ಸರ್ಕಾರದ ಪೂಜೆ. ವಿಜಯನಗರ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ವಿಶೇಷ 3 ಬಣ ಆಗಿದ್ದಾವೆ ಸರ್. ವಿಜಯನಗರ ಜಿಲ್ಲೆಯಲ್ಲಿ 3 ಬಣ ಆಗಿದ್ದಾವೆ ಕಾಂಗ್ರೆಸ್. ಒಂದು ಭೀಮಾನಾಯಕ ಬಣ, ಜಿಲ್ಲಾಧ್ಯಕ್ಷರ ಬಣ, ಶಾಸಕರ ಬಣ. ಯಾವ ಬಣನೂ ಇಲ್ಲ. ಈಗ ನಾನು ಕೂತಿದ್ದೀನಲ್ಲ, ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ಬಂದಾಗ ಒಂದೇ ಬಣ ಇರ್ತೈತಿ. ಬಟ್ ಇಲ್ಲಿ ಇದು ವಾಸ್ತವ ದಿನ ನೋಡ್ರೆ ನಾವಿರ್ತೀವಲ್ಲ ಸರ್, ಗೊತ್ತಿದೆ. ಹೇಳ್ತಾ ಇದ್ದೀರಾ, ಅದನ್ನ ಚೆಕ್ ಮಾಡ್ತೀನಿ. ಸಂಬಂಧಪಟ್ಟಂಗೆ ಭೀಮಾನಾಯಕವರು ಒಂದು ಮಾದಿಗ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಅವ್ರಿಗೆ ಕ್ಷಮಾಪಣೆ ಮಾಡ್ಬೇಕಂತೇಳಿ ಕ್ಷಮಾಪಣೆ ಮಾಡಬೇಕು. ಇಲ್ಲಾಂದ್ರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಪ್ಪು ನಾವು ಈಗ ತಿಳಿಸಿದ್ರೆ ನಾನು ಚೆಕ್ ಮಾಡ್ತೀನಿ. ಇಲ್ಲಿಗೆ ಬಂದಿರೋದೇ ವಿಜಯನಗರ ಶಕ್ತಿ ಕೊಡಕ್ಕೆ. ಸರ್, ಏನಾದರೂ ವಿಶೇಷ ಪ್ಯಾಕೇಜ್ ಕೊಡ್ತಾರೆ ಸರ್ಕಾರದಿಂದ? ಈಗ ನಾನು ನೀರಾವರಿ ಬಗ್ಗೆ ಮಾತಾಡೋದಲ್ಲ, ಅದು ಶಕ್ತಿ ಅಲ್ವಾ ಸರ್? ಈಗ ಸರ್ಕಾರ 2 ವರ್ಷ ಆಗಿದೆ. ಶುಗರ್ ಫ್ಯಾಕ್ಟರಿ ಅನೌನ್ಸ್ ಆಗ್ತದ ಅಂತಕ್ಕಂಥದ್ದು ಈ ಭಾಗದ ರೈತರ ಪ್ರಶ್ನೆ ಸರ್. ಸಕ್ಕರೆ ಕಾರ್ಖಾನೆ ಆಶಾಭವನದಲ್ಲಿದ್ದಾರೆ ಸರ್. ಇಲ್ಲೇ ಸಕ್ಕರೆ ಕಾರ್ಖಾನೆ ಮಾಡ್ತಾರೆ ಎಂಬ ರೀತಿಯ ಮತ್ತೆ ಪ್ರೈವೇಟ್ ಅವ್ರು ಯಾರು ಬೇಕಾದ್ರೂ ಮಾಡ್ಲಪ್ಪ. ನಾವು ಸರ್ಕಾರದವ್ರು ಮಾಡಕ್ಕೆ ತಯಾರಿಲ್ಲ. ಸರ್, ಸಚಿವ ಸಂಪುಟದಲ್ಲಿ ಅಪ್ರೂವಲ್ ಆಗಿದೆ ಸರ್. ಹಂಪಿ ಶುಗರ್ ಸರ್, ಈಗ ಸರ್ಕಾರ ಬಂದು 2 ವರ್ಷ ಆಯ್ತು ಸರ್. ಸರ್ಕಾರ ಸಾಧನೆ ಮಾಡ್ತಾ ಇದ್ರಿ. ಬಳ್ಳಾರಿ ಉಸ್ತುವಾರಿ ಸಚಿವರಿಂದ ಹೆಚ್ಚು ಕಡಿಮೆ 1 ವರ್ಷ ಆಗ್ಲಿಕ್ಕೆ ಬಂತು ಸರ್. ನಮ್ಮಕ್ಕ ಅವಸ್ಥೆಗೆ ಜಮೀರ್ ಅಹಮದ್ ಅವರು ಉಸ್ತುವಾರಿ ಸಚಿವರಿದ್ರಾದ್ರೆ ಒಂದೇ ಒಂದು ಬಾರಿ ಬಂದುಬಿಟ್ಟು ಇದುವರೆಗೂ ಬಂದಿಲ್ಲ. ಏನೇ ಸಮಸ್ಯೆ ಆದ್ರೂ ಕೂಡ ಮೀಟಿಂಗ್ ಮಾಡ್ತಾರೆ. ಎಲ್ಲವೂ ಕೂಡ ಬೆಂಗಳೂರು ಶಿಫ್ಟ್ ಆಗ್ತಾ ಇದ್ದಾವೆ ಸರ್. ಅಂದ್ರೆ ಬಳ್ಳಾರಿಗೆ ಮತ್ತು ವಿಜಯನಗರಕ್ಕೆ ಯಾಕೆ ಮಂತ್ರಾರ್ಪಣೆ ಮಾಡ್ತಾ ಇದ್ದಾರೆ ಸರ್ ಜಮೀರ್ ಅಹಮದ್ ಅವರು? ನಿಮ್ಗೆ ಗಮನ ಕೈತಾ ಇಲ್ಲ ಅಂತ ತಿಳಿದಿದ್ದೀರಲ್ಲ, ನನಗೆ ನಮ್ಮಿಂದ MLA ಯಾರು ಹೇಳಿಲ್ಲ, ಜನ ಹೇಳಿಲ್ಲ. ನೀವು ನಮ್ಗೆ ಗಮನ ಸರ್. ನೀವು ಅಧ್ಯಕ್ಷರು ಮತ್ತು DCM ಸರ್, ನಿಮ್ಗೆ ಗೊತ್ತಿಲ್ಲ ಹೆಂಗೆ ಸರ್? ಚೆಕ್ ಮಾಡ್ತೀವಿ. ಟಿಬಿ ಡ್ಯಾಮ್ ಗೇಟ್ಗಳನ್ನು ಬದಲಾವಣೆ ಅದು ರೆಗ್ಯುಲರ್ ನಾವು ಅವತ್ತೇ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಗೇಟ್ಗಳಿಗೆ ನಾವು ಅದಕ್ಕೆ ಪ್ರೋಸೆಸ್ಸಲ್ಲಿ ನಾವು ಇದ್ದೀವಿ. ಎಲ್ಲ ಶೇರ್ ಮಾಡ್ತೀವಿ. ಸರ್, 1 ವರ್ಷ ಆಯ್ತು ಗೇಟ್ ಇದಾಗಿ. ನೋಡಪ್ಪ, ಈಗ ಮತ್ತೆ 80% ಮಾತ್ರ ನೀರು ತುಂಬಬೇಕು ಅಂತ ಹೇಳಿ ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಟೆಕ್ನಿಕಲ್ ಕಮಿಟಿ ಇದೆ. ಆ ಟೆಕ್ನಿಕಲ್ ಟೀಮ್ ಮಾತ್ರ ಸೇರಿ ಮಾಡಬೇಕು. ಬರೀ ಕರ್ನಾಟಕ ರಾಜ್ಯದವ್ರು ಮಾತ್ರ ಮಾಡೋಕ್ಕಾಗಲ್ಲ. ಆ ಬೋರ್ಡ್ ಇಂದನೇ ತೀರ್ಮಾನ ಮಾಡಬೇಕು. ಸರ್, ಈಗ ತಕ್ಷಣದಿಂದಲೇ ಒಂದಿಷ್ಟು ಗೇಟ್ಗಳನ್ನ ರಿಪೇರಿ ಮಾಡಲೇಬೇಕಂತ ಹೇಳಿದ್ದಾರೆ ಸರ್. ಬಟ್ ಆದರೆ ಅದು ಇದುವರೆಗೂ ಕೂಡ ಆಗ್ತಿಲ್ಲ. ನಾವು ಅದಕ್ಕಾದ್ರೆ ಮುನ್ಸೂಚನೆಗಳಿದ್ದೇವೆ. ನಮ್ಮ ಬೋರ್ಡಲ್ಲಿ ಇಟ್ಟಿದ್ದೇವೆ ಪ್ರಸ್ತಾವನೆ. ದುಡ್ಡು ನಮ್ಮ ರೆಡಿ ಇದೆ. ಅದಕ್ಕೆಲ್ಲ ಏನು ಬೇಕು ನಾವು ಟೆಕ್ನಿಕ್ ಸರಿಗೆ ಮುನ್ನಾರ್ ಪ್ರಾರಂಭ ಆಗುತ್ತೆ. ಈಗ ಡ್ಯಾಮ್ ಖಾಲಿಯಾಗಿದೆ, ಇದೇ ಸೂಕ್ತ ಸಂದರ್ಭ ಬದಲಾವಣೆ ಮಾಡೋದು. ನಿಮ್ಮ ಅಭಿಪ್ರಾಯ ಭಾಳ ಕರೆಕ್ಟಾಗಿದೆ. ಬೋರ್ಡಲ್ಲಿ ತೀರ್ಮಾನ ಆಗಬೇಕಲ್ಲ. 3 ರಾಜ್ಯವರಲ್ಲ, ಒಂದೇ ಇಬ್ಬರಾಗಿದೆ ತೀರ್ಮಾನ ಮಾಡೋದು. 3 ಜನ ಸೇರ್ಕೋಬೇಕಲ್ಲ. ಅಂದ್ರೆ ಈ ವರ್ಷ ಆಗಲಿಕ್ಕಿಲ್ಲ ಸರ್. ಈ ವರ್ಷ ಆಗಲಿಕ್ಕಿಲ್ಲ. ಬೇಸಿಗೆ ಮುಗಿಯಕ್ಕೆ ಬಂತು ಡೌಟ್ ಅಂತಾರೆ. ನೋಡೋಣ. ಈ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಸಾಹೇಬರು, ಸುರ್ಜೇವಾಲಾ ಸಾಹೇಬರು ಮತ್ತು ರಾಜ್ಯದ ಎಲ್ಲ ಮಂತ್ರಿಮಂಡಲದ ಸದಸ್ಯರು ಮತ್ತು ನಮ್ಮೆಲ್ಲ ಶಾಸಕರು ನಾವು ಆಹ್ವಾನಿಸ್ತೇವೆ. ಎಲ್ಲ ಪಾರ್ಟಿ ಲೀಡರ್ಸ್ ಕೂಡ ನಾವು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ. ಕನ್ಫರ್ಮೇಷನ್ ಅಂದರೆ ನಾವು ತಿಳಿಸಿದೀವಪ್ಪ, ಬದಲಾಗ್ತಾರೆ. ಕಳಸಾ ಬಂಡೂರಿ
ಮೊನ್ನೆ ತಾನೇ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿ 4 ಜನ ಮಿನಿಸ್ಟರ್ ಭೇಟಿ ಮಾಡಿ ಬಂದಿದ್ದೀನಿ. ಒಂದು ಫಾರೆಸ್ಟ್ ಎನ್ವೈರನ್ಮೆಂಟ್ ಮಿನಿಸ್ಟ್ರು ಗಡ್ಕರಿ ಅವರು, ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ಮತ್ತು ಅರ್ಬನ್ ಡೆವಲಪ್ಮೆಂಟ್ 4 ಜನರು ನಮ್ಮ ರಾಜ್ಯದ ಪ್ರಾಜೆಕ್ಟ್ ವಿಚಾರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ. ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಅವರು ಅಲ್ಲೇ ಇರಿಸ್ಕೊಂಡಿದ್ರು ನಮ್ಮ ಅಧಿಕಾರಿಗಳನ್ನ. ನೀವಿಲ್ಲೇ ಇರಿ, ನಿಷ್ಠೆನೂ ಇರಿ, ನಾನು ಕರೆದು ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಅಂತ ಅವ್ರು ಇರಿಸ್ಕೊಂಡಿದ್ರು. ಯಾದವ್